ಫೈನಲ್ಗಿಂತ ಮುಂಚೆ ಒಂದು ಬಿಗ್ ಶಾಕ್. ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಫಿಲ್ ಸಾಲ್ಟ್ ಆಬ್ಸೆಂಟ್ ಕಾಣಿಸ್ತಾ ಇದೆ. ಫಿಲ್ ಸಾಲ್ಟ್ ಫೈನಲ್ ಆಡ್ತಾರ ಅಥವಾ ಆಡಲ್ವಾ? ಫಿಲ್ ಸಾಲ್ಟ್ ಅಭ್ಯಾಸಕ್ಕೆ ಗೈರಿನಿಂದ ಅನುಮಾನಗಳು ಹೆಚ್ಚಾಗ್ತಾ ಇದೆ. ಫಿಲ್ ಸಾಲ್ಟ್ ಅಭ್ಯಾಸಕ್ಕೆ ಆಬ್ಸೆಂಟ್ ಆಗಿದ್ದಾರೆ. ಡೌಟ್ಗಳು ಜಾಸ್ತಿ ಆಗ್ತಾ ಇದೆ. ವಿರಾಟ್ ಜೊತೆ ಓಪನಿಂಗ್ ಮಾಡಬೇಕಿತ್ತು ಈ ಒಂದು ಫಿಲ್ ಸಾಲ್ಟ್ ಅವರು. ಫೈನಲ್ಗೆ ಮುನ್ನ ಗುಡ್ ನ್ಯೂಸ್ ಬಂದ ಹಿನ್ನೆಲೆ ಇಂಗ್ಲೆಂಡಿಗೆ ಏನಾದ್ರು ಹೋಗ್ಬಿಟ್ರ? ತಂದೆಯಾಗಿರುವ ಫಿಲ್ ಸಾಲ್ಟ್ ಲಂಡನ್ಗೆ ಪ್ರಯಾಣವನ್ನು ಬೆಳೆಸಿದ್ರ. ಇವತ್ತು ಮಧ್ಯಾಹ್ನ ಅಹಮದಾಬಾದ್ಗೆ ವಾಪಸ್ ಆಗೋ ನಿರೀಕ್ಷೆ ಇದೆ. ಪ್ರಾಕ್ಟೀಸಲ್ಲಿ ಇಲ್ವಲ್ಲ, ಅದು ಸ್ವಲ್ಪ ಅನುಮಾನವನ್ನು ಮೂಡಿಸ್ತಾ ಇರೋದು. ಆ್ಯಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ವಿರಾಟ್ ಜೊತೆಗೆ ಇವರೇ ಓಪನಿಂಗ್ ಬ್ಯಾಟ್ಸ್ಮನ್ ಆಗ್ತಾಯಿದ್ರು. ಯಾಕಪ್ಪ ಬಂದಿಲ್ಲ, ಬರ್ತಾರಾ ಇಲ್ವಾ, ಈ ರೀತಿಯ ಅನುಮಾನಗಳಂತೂ ಕಾಡ್ತಾ ಇದೆ. ಈಗ ಇವತ್ತಿನ ತಂಡಕ್ಕೆ ಫಿಲ್ ಸಾಲ್ಟ್ ಅಲಭ್ಯರಾಗ್ತಾರಾ ಅಥವಾ ಬರ್ತಾರಾ? ವೈಯಕ್ತಿಕ ಕಾರಣದ ಹಿನ್ನೆಲೆಯಲ್ಲಿ ಬೇರೆ ಕಡೆಗೆ ಹೋಗಿದ್ದಾರೆ. ಬಟ್ ಅಷ್ಟೊತ್ತಿಗೆ ಮ್ಯಾಚ್ ಅಷ್ಟೊತ್ತಿಗೆ ಬರ್ತಾರಾ? ಕುತೂಹಲ ಮೂಡಿಸ್ತಾ ಇದೆ. BCCI ಅವರು ಇದ್ರ ಬಗ್ಗೆ ಏನಾದರೂ ಹೊರಡಿಸ್ಬೇಕಿತ್ತು ಇಷ್ಟೊತ್ತಿಗೆ ಸುದ್ದಿಯನ್ನು, ಏನು ಎತ್ತ ಅಂತ ಕಾಯ್ತಾ ಇದ್ದಾರೆ ಫ್ಯಾನ್ಸ್. ಯಾಕಂದರೆ ಈ ಸಲ ಟೀಮ್ ಒಬ್ಬೊಬ್ಬರು ಹೆಂಗೆ ಅನ್ನೋದನ್ನ ಲೆಕ್ಕಾಚಾರ ಹಾಕ್ಬಿಟ್ಟಿದ್ದಾರೆ. ಇವ್ರಿಗೆ ಓಪನಿಂಗ್ ಅಂದರೆ ಇವ್ರು ಹೇಗೆ ಆಡ್ತಾರೆ, ಇವ್ರು ಬೌಲಿಂಗ್ ಹೇಗೆ ಮಾಡ್ತಾರೆ, ಇವ್ರು ಬ್ಯಾಟ್ ಹೇಗೆ ಬೀಸ್ತಾರೆ. RCB 4 ಮ್ಯಾಚ್ ಗೆಲ್ಲೋಕೆ ಕಾರಣನೇ ಈ ಫಿಲ್ ಸಾಲ್ಟ್ ಆಗಿದ್ರು. ಬಟ್ ಇವತ್ತು ಏನಾಗುತ್ತೆ? 18 ವರ್ಷದಿಂದ ಕಾದು ಈ ಸಲ ಕಪ್ ನಮ್ಮದೇ ಅನ್ನುವ ಹೊತ್ತಿಗೆ ಇದೊಂದು ನಮಗೆ ಶಾಕಿಂಗ್ ಸುದ್ದಿ. ಆರಂಭದಲ್ಲಿ ತಣ್ಣಗಾಗ್ಬಿಡ್ಲಪ್ಪ, ಹಿಂಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ ಜನ. RCB 4 ಸಲ ಮ್ಯಾಚ್ ಗೆಲ್ಲೋಕೆ ಫಿಲ್ ಸಾಲ್ಟ್ ರೀಸನ್ ಆಗಿದ್ರು, ಅಂದರೆ ಕಾರಣರಾಗಿದ್ರು, ಪ್ರಮುಖರಾಗಿದ್ರು. ಬಟ್ ಇವತ್ತೇನಾಗುತ್ತೆ ಇವತ್ತು ಅನ್ನುವಂಥದ್ದು ಪ್ರಶ್ನೆ, ಚಿಂತೆ, ಯೋಚನೆ ಎಲ್ಲವೂ ಇದೆ. ಎಲ್ಲವೂ ಸರಿ ಇದೆ ಅನ್ನುವಾಗ ಈ ಮಳೆ ಎಲ್ಲಾದರೂ ಕಾಟ ಕೊಡುತ್ತಾ ಅನ್ನುವ ಆತಂಕ ಇದೆ. ಮಳೆ ಭೀತಿ ಇದೆ. ಬೆಳಗ್ಗೆ ತುಂತುರು ಮಳೆ ಸುರಿದಿರುವ ಹಿನ್ನೆಲೆ ಸ್ವಲ್ಪ ಆತಂಕ ಇದೆ. ಮ್ಯಾಚ್ ಏನಾಗುತ್ತಪ್ಪ ಅಂತ. ರಾತ್ರಿ ಮ್ಯಾಚ್ ಶುರುವಾಗೋ ಹೊತ್ತಿಗೆ ಎಲ್ಲಾದರೂ ಮಳೆ ಬಂದುಬಿಟ್ರೆ? ನರೇಂದ್ರ ಮೋದಿ ಸ್ಟೇಡಿಯಂ ಸುತ್ತ ಇದೀಗ ಮೋಡ ಕವಿದ ವಾತಾವರಣ ಇದೆ. ಅಹಮದಾಬಾದ್ನಲ್ಲಿ ಮೋದಿ ಸ್ಟೇಡಿಯಂನಲ್ಲಿ ಸ್ವಲ್ಪ ಮಳೆ ಬರೋ ವಾತಾವರಣ ಇದೆಯಂತೆ. 60%ಕ್ಕೂ ಹೆಚ್ಚು ಮಳೆ ಬರುವ ಸಾಧ್ಯತೆ ಇದೆ. ಮಳೆನೇ ಶತ್ರು ಆಗ್ಬಿಟ್ಟಿದೆ ಅಂತ ಮ್ಯಾಚಿಗೆ ತುಂಬ ಸಲ ಹಿಂಗಾಗ್ಬಿಟ್ಟಿದೆ. ಮಳೆ ಬಂದರೆ ಮೇ 3ರಂದು 2 ಗಂಟೆ ಹೆಚ್ಚುವರಿ ಸಮಯ ನಿಗದಿಯನ್ನು ಮಾಡ್ತಾರೆ. ಆ ರಾತ್ರಿ 7:30ಕ್ಕೆ ಫೈನಲ್ ಪಂದ್ಯ ಶುರು ಆಗತ್ತಾ ಅಥವಾ ಇಲ್ವಾ ಅನ್ನೋದಕ್ಕೆ ಮಳೆ ಅಡ್ಡಿ ಆಗ್ತಾ ಇದೆ. ರಾತ್ರಿ 9:40ರೊಳಗೆ ಪಂದ್ಯ ಶುರುವಾಗ್ಬಿಟ್ರೆ ಓವರ್ ಕಡಿತ ಇಲ್ಲ. ಫಲಿತಾಂಶ ಬರಬೇಕು ಅಂದರೆ ಎರಡೂ ತಂಡ 5 ಓವರ್ ಆಡಬೇಕು. ಮಧ್ಯರಾತ್ರಿ 1:30ರೊಳಗೆ ಇದೀಗ ಈ ಓವರ್ ಸಾಧ್ಯ ಆಗಲಿಲ್ಲ ಅಂದರೆ ನಾಳೆ ಫೈನಲ್ ಅಂದರೆ ಪೋಸ್ಟ್ಪೋನ್ ಆಗಿಬಿಡುತ್ತೆ. ಈಗೆಲ್ಲ ಡಿಪೆಂಡ್ ಮಳೆ ಮೇಲೆ ನಿಂತಿದೆ. ದೇವ್ರಿಗೆ ಕೈ ಮುಗಿಯೋದ್ರ ಜೊತೆಗೆ ಮಳೆಗೂ ಕೈ ಮುಗಿದು ಬಿಡೋಣ. ದಯವಿಟ್ಟು ಸುಮ್ಮನಿರಪ್ಪ ಸ್ವಲ್ಪ ಅಂತ, ಬರಬೇಡ, ಇವತ್ತೊಂದಿನ ಸಮಾಧಾನವಾಗಿರು, ನಾಳೆ ಎಷ್ಟು ಬೇಕಾದರೂ ಬರುವಂತೆ ಅಂತ. ಅಂದರೆ ಆ ಭಾಗದಲ್ಲಿ ಪ್ರಾಕ್ಟೀಸ್ ಸೆಷನ್ನಲ್ಲಿ ವಿರಾಟ್ ಜೊತೆ ಓಪನಿಂಗ್ ಮಾಡಬೇಕಾಗಿತ್ತು ಫಿಲ್ ಸಾಲ್ಟ್ ಅವರು. ಬಟ್ ಇವರು ಇವತ್ತು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಇದರ ನಡುವೆ ಮಳೆ ಬೇರೆ ಅಡ್ಡಿ ಆತಂಕವನ್ನು ಏನಾದರೂ ಸೃಷ್ಟಿ ಮಾಡುತ್ತಾ? ಮಳೆ ಬಂದು ಮ್ಯಾಚ್ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ, ಮುಂದುವರಿಸುತ್ತಾ, ಅಂದರೆ ನಾಳೆಗೆ ಹಾಕ್ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಫಿಲ್ ಸಾಲ್ಟ್ ಅವರಿಗೆ ನ್ಯೂಬೋರ್ನ್ ಅಂದರೆ ಮಗು ಹುಟ್ಟಿರೋ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬೇರೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಿಗೆ ಬರ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದೇನಪ್ಪ ಆತಂಕ ಅಂದರೆ ಮಳೆ ಬಂದುಬಿಟ್ರೆ ಹೆಂಗೆ, ಬರಲಿಲ್ಲ ಅಂದರೆ ಹೆಂಗೆ. ಬಂದರೆ ಪೋಸ್ಟ್ಪೋನ್ ಆಗುತ್ತೆ, ಬರಲಿಲ್ಲ ಅಂದರೆ ಇವ್ರ ಪಾಡಿ ಇವ್ರು ಆಡ್ತಾರೆ. ರಾತ್ರಿ ಮ್ಯಾಚ್ ಶುರುವಾಗೋ ಹೊತ್ತಿಗೆ ಮಳೆ ಬರುತ್ತೆ ಅಂತ ಈಗ ವೆದರ್ ರಿಪೋರ್ಟ್ ಬೇರೆ ಟೈಮಿಂಗ್ಸ್ ಹೇಳ್ತಾ ಇದೆ. ನರೇಂದ್ರ ಮೋದಿ ಸ್ಟೇಡಿಯಂ ಸುತ್ತ ಮೋಡ ಕವಿದ ವಾತಾವರಣ ಆಲ್ರೆಡಿ ಇದೆ. ಆ್ಯಂಡ್ ಸ್ಟೇಡಿಯಂಗಳನ್ನು ಹೇಗೆ ರೆಡಿ ಮಾಡಿರ್ತಾರೆ ಅಂದರೆ ಮಳೆ ಬಂದರೂ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿ ಇರುತ್ತೆ. ಬಟ್ ಸ್ಟಿಲ್ ಹೆಚ್ಚು ಮಳೆ ಬಂದುಬಿಟ್ರೆ ಅಂತ. ಅಹಮದಾಬಾದ್ನಲ್ಲಿ 60%ಕ್ಕೂ ಹೆಚ್ಚು ಮಳೆ ಬರುವಂತಹ ಸಾಧ್ಯತೆ ಇದೆ.
ಮಳೆ ಬಂದರೆ ಮೇ 3ರಂದು 2 ಗಂಟೆ ಹೆಚ್ಚುವರಿ ಸಮಯ ನಿಗದಿ ಮಾಡ್ತಾರೆ.